ಕ್ರೈಸ್ಟ್ ದಿ ರಿಡಿಮರ್ ಪ್ರತಿಮೆಯ ನಿರ್ಮಾಣವು 1922ರಲ್ಲಿ ಪ್ರಾರಂಭವಾಯಿತು ಮತ್ತು ಇದು 1931ರಲ್ಲಿ ಪೂರ್ಣಗೊಂಡಿತು. ಈ ಪ್ರಾಜೆಕ್ಟ್ನಲ್ಲಿ ಫ್ರೆಂಚ್ ಶಿಲ್ಪಿಯಾದಂತಹ ಪಾಲ್ ಲ್ಯಾಂಡೋವ್ಸ್ಕಿ ಮತ್ತು ಬ್ರೆಜಿಲಿಯನ್ ಇಂಜಿನಿಯರ್ ಆದಂತಹ ಹಿಟರ್ ಡಿ ಸಿಲ್ವಾ ಕೋಸ್ಟಾ ಅವರು ಈ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ದಾರೆ. ಪ್ರತಿಮೆಯು ಕಾಂಕ್ರೀಟ್ ಮತ್ತು ಸೋಪ್ಸ್ಟೋನ್ ಅಂದರೆ ಸಾಬೂನು ಕಲ್ಲುಗಳಿಂದ ಮಾಡಲ್ಪಟ್ಟಿದೆ. ಅದರ ತೂಕ ಸುಮಾರು 635 ಟನ್ಗಳು ಎಂದು ಹೇಳಲಾಗುತ್ತದೆ. ಈ ಪ್ರತಿಮೆಯು ಕಾರ್ಕೋವಾಡೋ ಪರ್ವತದ ಮೇಲೆ ನಿಂತಿದೆ. ಇದು ಸಮುದ್ರದ ಮಟ್ಟದಿಂದ ಸುಮಾರು 7300 ಅಡಿ ಅಂದರೆ 700 ಮೀಟರ್ ಎತ್ತರದಲ್ಲಿದೆ. ಪ್ರತಿಮೆಯ ಎತ್ತರ 98 ಅಡಿ ಅಂದರೆ 30 ಮೀಟರ್.